everyone, welcome to Maths class 8th standard part 1. Let us continue with the lesson Understanding Quadrilaterals. In this class, we will solve exercise 3.3. Exercise 3.3 first question. Given a parallelogram ABCD, complete each statement along with the definition or property used ಅಂತ ಕೇಳಿದರೆ ABCD ಅನ್ನೋದೊಂದು ಪ್ಯಾರಲಲೋಗ್ರಾಮ್. ಇದರಲ್ಲಿ ಇವಾಗ ಕೊಟ್ಟಿರುವಂಥ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಬೇಕು. ಹೇಗೆ ಡೆಫಿನಿಷನ್ಸ್ ಅಥವಾ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು. ಓಕೆನಾ, ಇಲ್ಲಿ ಎ ಡಿ ಇಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ ನೋಡಿ. ಎ ಡಿ ಈಸ್ ಈಕ್ವಲ್ ಟು ಬಿ ಸಿ. ಯಾಕೆ ಅಂದರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಆಪೋಸಿಟ್ ಸೈಡ್. ಪ್ಯಾರಲಲೋಗ್ರಾಮಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಲ್ವಾ. ಈಗ ಎ ಬಿ ಇಸ್ ಈಕ್ವಲ್ ಟು ಅಂದರೆ ಸಿ ಡಿ ಅಂತ ಬರೀತಾ ಇದ್ವಿ. ನೆಕ್ಸ್ಟು ಆ್ಯಂಗಲ್ ಡಿ ಸಿ ಬಿ. ನೋಡಿರಿ ಇಲ್ಲಿ ಆ್ಯಂಗಲ್ ಡಿ ಸಿ ಬಿ ಅಂದರೆ ಈ ಆ್ಯಂಗಲ್. ಓಕೆನಾ, ಸೊ ಈ ಆ್ಯಂಗಲ್ ಇವಾಗ ಯಾವುದಕ್ಕೆ ಈಕ್ವಲ್ಲು? ಆ್ಯಂಗಲ್ ಡಿ ಎ ಬಿ ಅಥವಾ ಬಿ ಎ ಡಿ ಯಾವ್ದು ಬೇಕಾದರೂ ಬರಿಬೋದು. ನಾವು ಆ್ಯಂಗಲ್ ಡಿ ಎ ಬಿ ಅಂತ ಬರೆಯೋಣ. ಆ್ಯಂಗಲ್ ಡಿ ಎ ಬಿ ಬಿಕಾಸ್ ದೇ ಆರ್ ಆಪೋಸಿಟ್ ಆ್ಯಂಗಲ್ಸ್ ಅಲ್ವಾ. ಸೊ ಆಪೋಸಿಟ್ ಆ್ಯಂಗಲ್ಸ್ ಕೂಡ ಈಕ್ವಲ್ ಇರ್ತವೆ. ಓ ಸಿ ಇಸ್ ಈಕ್ವಲ್ ಟು ನೋಡಿ, ಓ ಸಿ ಇಸ್ ಈಕ್ವಲ್ ಟು ಓ ಎ. ಯಾಕೆ ಅಂದರೆ ಡಯಾಗನಲ್ಸು, ಪ್ಯಾರಲಲೋಗ್ರಾಮಿನ ಡಯಾಗನಲ್ಸು ಬೈಸೆಕ್ಟ್ ಈಚ್ ಅದರ್. ಬೈಸೆಕ್ಟ್ ಅಂದರೆ ಎರಡು ಭಾಗವನ್ನು ಮಾಡ್ತವೆ, ಅವೆರಡು ಈಕ್ವಲ್ ಆಗಿರ್ತವೆ. ಸೊ ಓ ಸಿ ಇಸ್ ಈಕ್ವಲ್ ಟು ಓ ಎ ಬಿಕಾಸ್ diagonals bisect each other ಅಂತ ರೀಸನನ್ನು ಬರಿತೀವಿ. ಓಕೆ, ನೆಕ್ಸ್ಟ್ ಫೋರ್ತ್ ಪ್ರಾಪರ್ಟಿ ಏನು ಕೇಳಿದ್ದಾರೆ? ಮೆಜರ್ಮೆಂಟ್ ಆಫ್ ಆ್ಯಂಗಲ್ ಡಿ ಎ ಬಿ. ನೋಡಿ, ಆ್ಯಂಗಲ್ ಡಿ ಎ ಬಿ ಪ್ಲಸ್ ಸಿ ಡಿ ಎ. ಇಲ್ಲಿ ಸಿ ಡಿ ಎ ಇದೆಯಲ್ಲ, ಇದೆರಡು ಈಕ್ವಲ್ ಟು ಅಂತ ನೋಡಿ. ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಸು. ಅಡ್ಜಸೆಂಟ್ ಆ್ಯಂಗಲ್ಸಿನ ಮೊತ್ತ ಅಂದರೆ ಸಮ್ ಏನಿರುತ್ತೆ 180 ಡಿಗ್ರಿ ಆಗಿರ್ತವೆ. ಯಾಕೆ ಅಂತಂದರೆ ದೇ ಆರ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಅದರ ಒಂದು ಸಮ್ ಏನಿರುತ್ತೆ 180 ಡಿಗ್ರಿ ಇರುತ್ತೆ. ಕಾಂಪ್ಲಿಮೆಂಟ್ರಿ ಅಂದರೆ 90 ಡಿಗ್ರಿ ಇರುತ್ತೆ. ಸಪ್ಲಿಮೆಂಟರಿ ಅಂದರೆ 180 ಡಿಗ್ರಿ ಇರುತ್ತೆ. ಸೊ ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಸ್ ಆಗಿರೋದ್ರಿಂದ ಇವೆರಡರ ಸಮ್ ಏನಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಓಕೆನಾ, ಅದೇ ರೀತಿಯಲ್ಲಿ ಸೆಕೆಂಡ್ ಕ್ವೆಶನ್. ಕನ್ಸಿಡರ್ ದ ಫಾಲೋಯಿಂಗ್ ಪ್ಯಾರಲಲೋಗ್ರಾಮ್, ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಅನ್ನೋನ್ ಎಕ್ಸ್ ವೈ ಝೆಡ್. ಇಲ್ಲಿ ಒಂದು ಪ್ಯಾರಲಲೋಗ್ರಾಮನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಎಕ್ಸ್ ವೈ ಝೆಡ್ ಅಂತ ಆ್ಯಂಗಲ್ಸನ್ನು ಕೊಟ್ಟಿರ್ತಾರೆ. ಒಂದು ಆ್ಯಂಗಲನ್ನು ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಇನ್ನು ಉಳಿದಿರುವಂಥ ಎಕ್ಸ್ ವೈ ಝೆಡ್ಡನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಇದು 100 ಡಿಗ್ರಿ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 100 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇನ್ನು ಉಳಿದಿರೋ 3 ಆ್ಯಂಗಲ್ಸನ್ನು ಯಾವ ರೀತಿ ಕಂಡುಹಿಡಿತೀವಿ ನಾವು? ಇಲ್ಲಿ ನೋಡ್ದಂಗೆ ಆಪೋಸಿಟ್ ಆ್ಯಂಗಲ್ಸು ಈಕ್ವಲ್ ಇರ್ತವೆ. ಹಾಗಾಗಿ ಈ 100 ಡಿಗ್ರಿಗೆ ಆಪೋಸಿಟ್ ಆ್ಯಂಗಲ್ ಯಾವುದು? ವೈ. ಸೊ ಆ್ಯಂಗಲ್ ವೈ ಈಸ್ ಈಕ್ವಲ್ ಟು 100 ಡಿಗ್ರಿ ಬಿಕಾಸ್ ಆಪೋಸಿಟ್ ಆ್ಯಂಗಲ್. ಹೌದಲ್ವಾ? ನೆಕ್ಸ್ಟು ಇಲ್ಲಿ ಏನು ನೋಡಿದ್ವಿ? ಅಡ್ಜಸೆಂಟ್ ಆ್ಯಂಗಲ್ಸು ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಈಗ ಆ್ಯಂಗಲ್ ಬಿಗೆ ಅಡ್ಜಸೆಂಟ್ ಆ್ಯಂಗಲ್ ಯಾವುದಿದೆ? ಆ್ಯಂಗಲ್ ಸಿ. ಸೊ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಬಿ ವ್ಯಾಲ್ಯೂ ಏನು? 100 ಡಿಗ್ರಿ ಪ್ಲಸ್ ಆ್ಯಂಗಲ್ ಸಿ ಏನು ಕೊಟ್ಟಿದ್ದಾರೆ? ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ಎಕ್ಸ್ ಅಂತಲೇ ಬರ್ಕೊಳ್ಳೋಣ. ಈಗ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಈ 100 ಇರೋದು ಈ ಕಡೆ ಹೋದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಮೈನಸ್ 100 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ ಟು 180 ಮೈನಸ್ 100 ಎಷ್ಟು? 80 ಡಿಗ್ರಿ. ಓಕೆನಾ, ಎಕ್ಸ್ ವ್ಯಾಲ್ಯೂನು ಸಿಕ್ತು ಇಲ್ಲಿ. ಇದು 80 ಡಿಗ್ರಿ ಆದರೆ ಇದರ ಆಪೋಸಿಟ್ ಆ್ಯಂಗಲ್ ಯಾವುದು? ಝೆಡ್. ಝೆಡ್ ಎಷ್ಟಿರುತ್ತೆ? 80 ಡಿಗ್ರಿನೇ ಇರುತ್ತೆ ಬಿಕಾಸ್ ಆಪೋಸಿಟ್ ಆ್ಯಂಗಲ್. ಈಗ ಇದು 100 ಡಿಗ್ರಿ, ಇದು 80 ಡಿಗ್ರಿ, ಇದು 100 ಡಿಗ್ರಿ, ಇದು 80 ಡಿಗ್ರಿ.
ಸೊ 180 ಎಷ್ಟಾಯಿತು, 360 ಡಿಗ್ರಿ ಆಯಿತು. ಇಂಟರ್ನಲ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಇದೆಯಲ್ಲ, ಟ್ರಯಾಂಗಲ್ನ ಇಂಟರ್ನಲ್ ಸಮ್ ಎಷ್ಟಿರುತ್ತೆ, 180 ಇರುತ್ತೆ. ಯಾವುದೇ ಕ್ವಾಡ್ರಿಲ್ಯಾಟ್ರಲ್ನ ತೊಗೊಂಡ್ರೆ ಅದರ ಇಂಟರ್ನಲ್ ಆ್ಯಂಗಲ್ಸಿನ ಸಮ್ ಏನಾಗಿರುತ್ತೆ, 360 ಡಿಗ್ರಿ ಇರುತ್ತೆ. ಓಕೆನಾ. ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ನೋಡಿ, ಇಲ್ಲೊಂದು ಪ್ಯಾರಲೋಗ್ರಾಮನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸೈಡನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ಝೆಡ್ ಬಂದು ಎಕ್ಸ್ಟೀರಿಯರ್ ಆ್ಯಂಗಲ್. ಓಕೆನಾ. ಇಲ್ಲಿಗ 50 ಡಿಗ್ರಿ ಮಾತ್ರ ಕೊಟ್ಟಿದ್ದಾರೆ. ಎಕ್ಸ್ ವೈ ಝೆಡ್ಡನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 50 ಇದೆ ಅಂತ ಅಂದ್ಬಿಟ್ಟು ಇದನ್ನು 50 ಅಂತ ನಾವು ಬರೆಯೋಕ್ಕಾಗಲ್ಲ. ನಾವು ಇಲ್ಲಿ ಝೆಡ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಝೆಡ್ ಬಂದು ಎಕ್ಸ್ಟೀರಿಯರ್ ಆ್ಯಂಗಲ್ ಆಗಿದೆ. ಓಕೆನಾ. ಮತ್ತು ಇಂಟರ್ನಲ್ ಆ್ಯಂಗಲ್ ಬಂದು 50 ಡಿಗ್ರಿ. ಓಕೆ, ಇದನ್ನು ನಾವು ಬರ್ಕೊಳ್ಬೋದು. ಯಾಕೆ ಅಂತಂದರೆ ಇವೆರಡು ಈಕ್ವಲ್ ಆಗಿರ್ತವೆ, ಆಪೋಸಿಟ್ ಸೈಡ್ಸ್. ಸೊ ಈಗ ಇದು 50 ಡಿಗ್ರಿ ಅಂತ ಅನ್ನೋದಾದರೆ, ಇನ್ನು ಅಡ್ಜಸೆಂಟ್ ಆ್ಯಂಗಲ್, ಇದಕ್ಕೆ ಅಡ್ಜಸೆಂಟ್ ಆ್ಯಂಗಲ್ ಯಾವುದು, 50 + x = 180. ಸೊ ಫಸ್ಟ್ ಎಕ್ಸನ್ನು ಕಂಡುಹಿಡ್ಕೊಂಬೋಣ. 50 ಡಿಗ್ರಿ ಪ್ಲಸ್ ಎಕ್ಸ್ = 180 ಡಿಗ್ರಿ. ಎಕ್ಸ್ = 180 ಡಿಗ್ರಿ ಮೈನಸ್ 50 ಡಿಗ್ರಿ. ದೆನ್ ಎಕ್ಸ್ = 130 ಡಿಗ್ರಿ. ಓಕೆನಾ. ಅಲ್ಲಿಗೆ ಎಕ್ಸ್ ಬಂತು 130 ಡಿಗ್ರಿ. ಈಗ ಎಕ್ಸು 130 ಡಿಗ್ರಿ ಆದರೆ ವೈ ಏನಾಗುತ್ತೆ, ವೈ ಕೂಡ 130 ಡಿಗ್ರಿನೇ ಆಗುತ್ತೆ. ಬಿಕಾಸ್ ಆಪೋಸಿಟ್ ಆ್ಯಂಗಲ್ ಅಲ್ವಾ. ಎಕ್ಸಿಗೆ ಆಪೋಸಿಟ್ ವೈ ಇರೋದ್ರಿಂದ ಇದು ಕೂಡ 130ನೇ ಆಗುತ್ತೆ. ದೆನ್ ಇಲ್ಲಿ ಝೆಡ್ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ. ಝೆಡ್ ವ್ಯಾಲ್ಯೂ ನೋಡಿ, ಎರಡು ರೀತಿಯಲ್ಲಿ ಕಂಡುಹಿಡಿಬೋದು ಝೆಡ್ ವ್ಯಾಲ್ಯೂನ. 50 ಡಿಗ್ರಿ ಪ್ಲಸ್ ಝೆಡ್ = 180 ಡಿಗ್ರಿ. ಯಾಕೆ ಅಂದರೆ ಲೀನಿಯರ್, ಇವೆರಡೂ ನಾವು ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಸೊ ಝೆಡ್ = 180 ಡಿಗ್ರಿ ಮೈನಸ್ 50 ಡಿಗ್ರಿ. ಸೊ ಝೆಡ್ ವ್ಯಾಲ್ಯೂ ಕೂಡ ಎಷ್ಟಾಯಿತು, 130 ಡಿಗ್ರಿ ಆಯಿತು. ಬಿಕಾಸ್ ಲೀನಿಯರ್ ಆ್ಯಂಗಲ್. ಇಲ್ಲ ಅಂದರೆ ಇಲ್ಲಿ ವೈ 130 ಡಿಗ್ರಿ ಇದ್ದರೆ ಝೆಡ್ ಕೂಡ 130 ಡಿಗ್ರಿನೇ ಇರುತ್ತೆ. ಯಾಕೆಂದರೆ ನೋಡಿ, ಈ ರೀತಿ ಈ ಥರ ಆ್ಯಂಗಲ್ ಇದ್ದರೆ ಇವನು ನಾವು ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಆಲ್ಟರ್ನೇಟಿವ್ ಆ್ಯಂಗಲ್ಸು ಈಕ್ವಲ್ ಆಗಿರುತ್ತೆ. ಇನ್ನೊಂದು ಏನಂದರೆ, ಈ ಎಕ್ಸ್ ಥರನೇ ಝೆಡ್ ಕೂಡ ಇದೆ ನೋಡಿ. ಈ ಥರ ಎಕ್ಸ್ ಥರನೇ ಝೆಡ್ ಇದೆ. ಎಕ್ಸ್ = ಝೆಡ್ ಹಂಗೆ ನೋಡಿದ್ರೂ 130ನೇ ಬರುತ್ತೆ. ಈ ಥರ ಇರುವಂಥ ಆ್ಯಂಗಲ್ಸನ್ನು ನಾವೇನಂತೀವಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತೀವಿ. ಯಾವ ರೀತಿಯಲ್ಲಿ ನೀವು ಸಾಲ್ವ್ ಮಾಡಿದ್ರೂ ಎಲ್ಲ ಆ್ಯಂಗಲ್ಸು ಕೂಡ ಒಂದೇ ರೀತಿಯಲ್ಲಿ ಬರುತ್ತೆ. ನೋಡಿ, ಎಕ್ಸ್ = 130, ವೈ = 130, ಝೆಡ್ = ಆಲ್ಸೋ 130. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ಥರ್ಡ್ ಒನ್ ನೋಡಿ. ಇದು ಒಂದು ರಾಂಬಸ್. ಓಕೆನಾ. ರಾಂಬಸ್ಸಲ್ಲಿ 30 ಡಿಗ್ರಿ ಮಾತ್ರ ಕೊಟ್ಟಿದ್ದಾರೆ. ಅದು ಹಾಫ್ ಆ್ಯಂಗಲ್, ಫುಲ್ ಆ್ಯಂಗಲ್ನ ಕೂಡ ಕೊಟ್ಟಿಲ್ಲ. ಅದರಲ್ಲಿ ಎಕ್ಸ್ ವೈ ಮತ್ತು ಈ ಝೆಡ್ಡನ್ನು ಕಂಡುಹಿಡಿಯಬೇಕು. ನೋಡಿ, ಇಲ್ಲಿ ಒಂದು ನಮಗೆ ಈ ಥರ ಆ್ಯಂಗಲನ್ನು ಕೊಟ್ಟಿದ್ರೆ ಇದನ್ನು ಏನಂತ ತಿಳ್ಕೊತೀವಿ ನಾವು, 90 ಡಿಗ್ರಿ ಅಂತ ತಿಳ್ಕೊಳ್ತೀವಿ ಅಲ್ವಾ. ಹಾಗಾಗಿ ಎಕ್ಸ್ = 90 ಡಿಗ್ರಿ. ಯಾಕೆ ಎಕ್ಸ್ 90 ಡಿಗ್ರಿ ಅಂದರೆ ನೋಡಿ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಸೊ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಈ ಆ್ಯಂಗಲ್ಸ್ನೆಲ್ಲದನ್ನು ನೀವು ಪ್ರೈಮರಿ ಕ್ಲಾಸಲ್ಲಿ ಓದ್ಕೊಂಡು ಬಂದಿರ್ತೀರ. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್, ಲೀನಿಯರ್ ಆ್ಯಂಗಲ್ಸು, ಸಪ್ಲಿಮೆಂಟ್ರಿ, ಕಾಂಪ್ಲಿಮೆಂಟ್ರಿ, ಆಲ್ಟರ್ನೇಟಿವ್ ಆ್ಯಂಗಲ್ಸ್, ಇವೆಲ್ಲದನ್ನು ಇಲ್ಲಿ ನೀವು ರೀಕಾಲ್ ಮಾಡ್ಕೊಳ್ಬೇಕು. ಇವಾಗ ಎಕ್ಸ್ ಏನಾಯಿತು, 90 ಡಿಗ್ರಿ ಆಯಿತು. ಓಕೆ, ವೈನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಂಟರ್ನಲ್ ಆ್ಯಂಗಲ್ ಸಮ್ಮನ್ನು ಯೂಸ್ ಮಾಡಿ ಟ್ರಯಾಂಗಲ್ನ 3 ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ. ಸೊ ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ವೈ ಪ್ಲಸ್ 30 ಡಿಗ್ರಿ = 180 ಡಿಗ್ರಿ. ಆ್ಯಂಗಲ್ ಎಕ್ಸ್ ವ್ಯಾಲ್ಯೂ ಗೊತ್ತು 90 ಡಿಗ್ರಿ, ಪ್ಲಸ್ ಆ್ಯಂಗಲ್ ವೈನ ಕಂಡುಹಿಡಿಬೇಕು, ಪ್ಲಸ್ 30 ಡಿಗ್ರಿ = 180 ಡಿಗ್ರಿ. ಇಲ್ಲಿಗ ವೈನ ಹಾಗೆ ಇಟ್ಕೊಳ್ಳೋಣ. 180 ಡಿಗ್ರಿ ಮೈನಸ್ 90 + 30 = 120. ಇದೀಗ ಈ ಕಡೆ ಹೋದರೆ ಮೈನಸ್ 120 ಡಿಗ್ರಿ ಆಗುತ್ತೆ. ಸೊ ಆ್ಯಂಗಲ್ ವೈ = 8 - 2 = 6. ಸೊ ವೈ ಎಷ್ಟಾಯಿತು, 60 ಡಿಗ್ರಿ ಆಯಿತು. ಸೊ ಇಲ್ಲಿ ವೈ 60 ಡಿಗ್ರಿ. ನಾನು ಆವಾಗಲೇ ಏನು ಹೇಳಿದ್ದೆ, ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಯಾವ ರೀತಿನಲ್ಲಿರುತ್ತೆ ನೋಡಿ. ವೈ ಈ ಕಡೆ ಇದೆ, ಝೆಡ್ ಈ ಕಡೆ ಇದೆ. ಸೊ ವೈ = ಝೆಡ್. ಸೊ ಆ್ಯಂಗಲ್ ಝೆಡ್ = 60 ಡಿಗ್ರಿ ಬಿಕಾಸ್ ದೇ ಆರ್
alternate angles. ಸೊ ಇಲ್ಲಿ ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ, ವೈ ಈಸ್ ಈಕ್ವಲ್ ಟು 60 ಡಿಗ್ರಿ ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು 60 ಡಿಗ್ರಿ. ಮೂರು ಆ್ಯಂಗಲ್ಸನ್ನು ಫೈಂಡ್ ಔಟ್ ಮಾಡಿದ್ವಿ. ಫೋರ್ತ್ ಕ್ವೆಶನ್ ಕೂಡ ಸೆಕೆಂಡ್ ಕ್ವೆಶನ್ ಥರನೇ ಇದೆ, ಈಸಿ. ನೋಡಿ ಇಲ್ಲಿ 80 ಡಿಗ್ರಿಯನ್ನು ಕೊಟ್ಟಿದ್ದಾರೆ ಅಲ್ವಾ. ಸೊ ಇವೆರಡು ಇವಾಗ ಏನಾಗ್ತವೆ, ಅಡ್ಜಸೆಂಟ್ ಆ್ಯಂಗಲ್ಸ್ ಆಗ್ತವೆ. ಸೊ ಆ್ಯಂಗಲ್ ಎಕ್ಸ್ ಪ್ಲಸ್ 80 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 80 ಡಿಗ್ರಿ. ಸೊ ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ ಟು 100 ಡಿಗ್ರಿ. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಬಂತು ನಮಗೆ 100 ಡಿಗ್ರಿ ಅಂತ. ಓಕೆನಾ. ಇಲ್ಲೀಗ ಆ್ಯಂಗಲ್ 80ಗೆ ಆಪೋಸಿಟ್ ಇರೋದು ಯಾವುದು, ಆ್ಯಂಗಲ್ ವೈ. ಆ್ಯಂಗಲ್ ವೈ ಈಸ್ ಈಕ್ವಲ್ ಟು 80 ಡಿಗ್ರಿ ಬಿಕಾಸ್ ಆಪೋಸಿಟ್ ಆ್ಯಂಗಲ್. ಇಲ್ಲಿಗ ಎಕ್ಸಿಗೆ ಆಪೋಸಿಟ್ ಇದೆ ಅಂತ ಝೆಡ್ನ 100 ಅಂತ ಬರೆಯೋಕ್ಕಾಗುತ್ತಾ, ಆಗಲ್ಲ. ಬಟ್ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಹೇಳಿ ನೋಡೋಣ. ಆ್ಯಂಗಲ್ ವೈ ಈಸ್ ಈಕ್ವಲ್ ಟು ಆ್ಯಂಗಲ್ ಝೆಡ್ ಬಿಕಾಸ್ ಆಲ್ಟರ್ನೇಟಿವ್ ಆ್ಯಂಗಲ್ ಒಂದು ಈ ಕಡೆ ಇದೆ, ಒಂದು ಆ ಕಡೆ ಇದೆ. ಲೈನಿನ ಈ ಕಡೆ ಇದ್ದರೆ ಇವನ್ನ ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಅಂತ ಕರಿತೀವಿ. ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ, ವೈ 80 ಡಿಗ್ರಿ ಅಂತ ಬಂದಿದೆ. ಬಟ್ ಚೆಕ್ ಮಾಡೋಣ. ಓಕೆನಾ. ಆ್ಯಂಗಲ್ ಝೆಡ್ ಪ್ಲಸ್ ಈ ಸೈಡಿಂದು ಏನಿದೆ ಇವಾಗ ಎಕ್ಸಿಗೆ ಅಪೋಸಿಟು 100 ಇದೆ ಅಲ್ವಾ. ಇವೆರಡನ್ನು ಕೂಡಿದ್ರೆ ನಮಗೆ ಎಷ್ಟು ಬರಬೇಕು, 180 ಡಿಗ್ರಿ ಬರಬೇಕು. ಸೊ ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 100 ಅಂದರೆ ಎಷ್ಟು, 80 ಡಿಗ್ರಿ. ಸೊ ನೀವು ಯಾವುದೇ ರೀತಿಯಲ್ಲಿ ಮಾಡಿದ್ರೂ ಆನ್ಸರ್ ಏನು ಬರುತ್ತೆ, ಸೇಮ್ ಬರುತ್ತೆ. ಓಕೆನಾ. ಇನ್ನು ಸೆಕೆಂಡ್ ಕ್ವೆಶನಿನ ಲಾಸ್ಟ್ ಡಯಾಗ್ರಾಮ್ ಇದನ್ನು ನೋಡಿ. ಇಲ್ಲಿ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ, ಇದು ಕೂಡ ಒಂದು ರಾಂಬಸ್. ಓಕೆನಾ. ಇಲ್ಲಿ ಆ್ಯಂಗಲ್ ಎಕ್ಸ್ ವೈ ಝೆಡ್ನ ಕೊಟ್ಟಿದ್ದಾರೆ, ಬಟ್ ಝೆಡ್ನ 2 ಪಾರ್ಟ್ಸ್ ಆಗಿ ಮಾಡಿದ್ದಾರೆ. ಒಂದು ಆ್ಯಂಗಲನ್ನು ಕೊಟ್ಟಿದ್ದಾರೆ 112 ಡಿಗ್ರಿ ಅಂತ. ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದು ಎಕ್ಸ್, ದಟ್ ಈಸ್ ಆಲ್ಸೋ ಹಾಫ್ ಆ್ಯಂಗಲನ್ನು ಕಂಡುಹಿಡಿಬೇಕು. ಇಲ್ಲಿ ಈಸಿಯಾಗಿ ಸಿಗುವಂಥದ್ದು ವೈ ಒಂದೇ. ವೈ ಈಸ್ ಈಕ್ವಲ್ ಟು 112 ಡಿಗ್ರಿ ಬಿಕಾಸ್ ಆಪೋಸಿಟ್ ಆ್ಯಂಗಲ್. ಅದು ಒಂದು ಈಸಿಯಾಗಿ ಸಿಗ್ಬಿಡ್ತು ನಮಗೆ ವೈ ಅಲ್ವಾ, 112 ಡಿಗ್ರಿ. ಈಗ ವೈ ಮತ್ತು ಝೆಡ್ಡನ್ನು ನಾವು ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು, 180 ಡಿಗ್ರಿ ಬರಬೇಕು. ಬಟ್ ಇಲ್ಲಿ ಝೆಡ್ ಮಾತ್ರ ಆ್ಯಡ್ ಮಾಡ್ಕೊದ್ದು, ಇಲ್ಲಿ ಇದೆಯಲ್ಲ 40 ಡಿಗ್ರಿನೂ ಸೇರಿಸ್ಕೊಂಡು ಆ್ಯಡ್ ಮಾಡಬೇಕು. ಸೊ ಆ್ಯಂಗಲ್ ವೈ ಪ್ಲಸ್ 40 ಡಿಗ್ರಿ ಪ್ಲಸ್ ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಆ್ಯಂಗಲ್ ವೈ ಎಷ್ಟು ಸಿಕ್ಕಿದೆ, 112 ಡಿಗ್ರಿ ಸಿಕ್ಕಿದೆ ಪ್ಲಸ್ 40 ಡಿಗ್ರಿ ಪ್ಲಸ್ ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿಗ 2 + 0 is 2, 1 + 4 is 5, 152 ಡಿಗ್ರಿ ಪ್ಲಸ್ ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 152. ಸೊ ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ ಟು ಇಲ್ಲಿಗ 1 ಬಾರೋ 10 - 2 ಈಸ್ 8. ಇಲ್ಲಿಗೆ ಎಷ್ಟು ಉಳಿದಿದೆ, 7 ಉಳಿದಿದೆ. 7 - 5 ಈಸ್ 2. ಸೊ ಆ್ಯಂಗಲ್ ಝೆಡ್ ಎಷ್ಟು, 28 ಡಿಗ್ರಿ. ಓಕೆನಾ. ಆ್ಯಂಗಲ್ ಝೆಡ್ 28 ಇದ್ದರೆ ಆ್ಯಂಗಲ್ ಎಕ್ಸ್ ಕೂಡ 28 ಇರುತ್ತೆ. ಯಾಕೆ ಹೇಳಿ, ಆ್ಯಂಗಲ್ ಝೆಡ್ ಈ ಕಡೆ ಬಂದರೆ ಆ್ಯಂಗಲ್ ಎಕ್ಸ್ ಈ ಕಡೆ ಇದೆ. ಸೊ ದೇ ಆರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗಿರೋದ್ರಿಂದ ಆ್ಯಂಗಲ್ ಎಕ್ಸ್ ಈಸ್ ಆಲ್ಸೋ 28 ಡಿಗ್ರಿ ಬಿಕಾಸ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಓಕೆನಾ. ಸೊ ಇಲ್ಲಿ x is equal to 28, y is equal to 112 and z is equal to 28 degree. See you in the next class. Thank you.